ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ ಆರಾಮದೀರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್. ಬರ್ರಿ ಇವತ್ತು ರಾತ್ರಿ ಊಟಕ್ಕೆ ತಯಾರಿ ಎಲ್ಲನೂ ಮಾಡ್ಕೊಳತ್ತೀನಿ ನೋಡ್ರಿ. ಅದಕ್ಕೆ ಹಿಟ್ಟು ನಾದಿಟ್ಕೊಂಡಿದ್ದೆ ಮತ್ತು ಅನ್ನಕ್ಕೂ ಇಟ್ಟಿದ್ದೆ. ಅನ್ನ ಮಾಡೋಕೆ ಈಗ ಸಾರು ಮಾಡಬೇಕು. ಹಾಗೆ ಈ ಸೀಸನ್ ಸ್ಪೆಷಲ್ ಮಾವಿನಕಾಯಿ ಶಿಕರ್ಣಿ ಮಾಡ್ತೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ. ಈಗ ಮೊದಲು ಶೇಂಗಾ ಸಾರು ಮಾಡತ್ತೀನಿ ನೋಡ್ರಿ. ಅನ್ನಕ್ಕೂ ಇಟ್ಟಿದ್ದೆ. ಅದಕ್ಕೆ ಸಾರು ಮಾಡ್ಕೊಂಡ್ಬಿಟ್ಟು ಆಮೇಲೆ ಶಿಕರ್ಣಿ ಚಪಾತಿ ಎಲ್ಲನೂ ಮಾಡ್ಕೋತೀನಿ. ಶೇಂಗಾ ಸಾರು ಮಾಡೋಕೆ ಸಿಂಪಲಾಗಿ ಮಾಡ್ತೀನಿ ನಾನಂತರೂ. ಶೇಂಗಾ ಮತ್ತು ಟೊಮೆಟೊ ಮತ್ತು ಕೊತ್ತಂಬರಿ ಇಷ್ಟನ್ನು ಮಿಕ್ಸಿ ಒಳಗೆ ಸ್ವಲ್ಪ ಸಣ್ಣಗೆ ರುಬ್ಕೋಬೇಕು. ಮತ್ತು ಒಗ್ಗರ್ನಿಗೆ ಬೆಳ್ಳುಳ್ಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊತೆ ಸೋಸ್ಕೊಂಡು. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಖಾರ ಪುಡಿ ಹಾಕಬೇಕು. ಶೇಂಗಾ, ಟೊಮಾಟೊ, ಕೊತ್ತಂಬರಿ, ಸ್ವಲ್ಪ ನೀರು, ಖಾರ, ಮಸಾಲೆ ಖಾರ ಎಲ್ಲನೂ ಹಾಕಿಬಿಟ್ಟು ಮಿಕ್ಸಿ ಒಳಗೆ ರುಬ್ಕೊಂಬರ್ತೀನಿ. ರುಬ್ಕೊಂಬಂದು ಇದನ್ನು ಈಗ ಒಗ್ಗರಣೆ ಹೊಡಿಬೇಕು ನೋಡ್ರಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಕೊಂಡು ಈಗ ಬೆಳ್ಳುಳ್ಳಿ ಎಲ್ಲನೂ ಸೋಸ್ಕೊಂಡು ಅದನ್ನು ಸ್ವಲ್ಪ ಜಜ್ಜಬೇಕು. ಯಾಕೋ ಸಿಕ್ಕಾಪಟ್ಟೆ ತಲೆನೋವು ಆಗತ್ತಿತ್ತು. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೆ. ಅದಕ್ಕೆ ಲೇಟಾಗಿತ್ತು ಇವತ್ತು ಅಡುಗೆ ಮಾಡೋದು. ಸಸ್ಮಾ ಎಲ್ಲನೂ ಕೊಟ್ಟರು. ತಲೆನೋವು ಸಿಕ್ಕಾಪಟ್ಟೆ ಇತ್ತು. ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ಇನ್ಮೇಲೆ ಏನು ಕಡಿಮೆ ಆಗುತ್ತೋ ಇಲ್ಲೋ ನೋಡಬೇಕು. ಸಿಕ್ಕಾಪಟ್ಟೆ ತಲೆನೋವು ಇತ್ತು ಇವತ್ತಂತರೂ. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬಿಜಾಪುರಕ್ಕೆ ಹೋಗಿ ತೋರಿಸ್ಕೊಂಡು ಬಂದೆ. ಈಗ ಅಡುಗೆ ಮಾಡ್ಕೋಬೇಕು. ಶೇಂಗಾ ಸಾರು ಮಾಡೋಕೆ ಬೆಳ್ಳುಳ್ಳಿ ಎಲ್ಲನೂ ಜಜ್ಜಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲನೂ ತೊಗೊಂಡು ಒಗ್ಗರಣೆ ಹೊಡಿಬೇಕು. ಸಾರಿಗೆಲ್ಲನೂ ಹೆಂಗೆ ಒಗ್ಗರಣೆ ಹೊಡಿತೀವೋ ಹಂಗೇ ಸ್ವಲ್ಪ ಜೀರಿಗೆ, ಸಾಸ್ಮೆ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕಿ ಈಗ ಒಗ್ಗರಣೆ ಹೊಡಿಬೇಕು ನೋಡ್ರಿ. ಒಗ್ಗರಣೆ ಹೊಡೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಸಾರು ರೆಡಿ ಆಗ್ತದೆ. ಈಗ ಅನ್ನ ಸಾರು ಎಲ್ಲನೂ ಮಾಡಿದೆ ಆಯಿತು. ಇನ್ನೂ ಚಪಾತಿ ಮಾಡ್ಬೇಕು ನೋಡ್ರಿ. ಚಪಾತಿ ಮಾಡೋಕ್ಕಿಂತ ಮೊದಲು ಹಿಟ್ಟು ನಾದಿಟ್ಟಿದ್ನಲ್ಲ ಅದು ಸ್ವಲ್ಪ ನೆನೀಲಿ. ಅಷ್ಟೊತ್ತನ ನಾನು ಶಿಕರ್ಣಿ ಮಾಡ್ತೀನಿ. ಈ ಮಾವಿನ ಸೀಸನ್ ಅಂದ್ರೆ ಒಂದು ಸರ್ತಿ ಆದರೂ ಶಿಕರ್ಣಿ ಮಾಡ್ಕೊಂಡು ತಿಂದಾಗೆ ಅದು ಕಂಪ್ಲೀಟ್ ಆಗ್ತದೆ ನೋಡ್ರಿ. ಮಾವಿನ ಹಣ್ಣು ಭಾಳ ಚಲೋ ಇದ್ದು, ವಾಸನೆನೂ ಸೂಪರಾಗಿದ್ದು ನೋಡ್ರಿ. ರುಚಿನೂ ಚಲೋ ಇದ್ದು. ಅದಕ್ಕೆ ಶಿಕರ್ಣಿ ಮಾಡಬೇಕು ಅಂಥೇಳಿ ರೆಡಿ ಮಾಡ್ಕೊಳತ್ತೀನಿ. ಶಿಕರ್ಣಿ ಮಾಡ್ಕೊಳಕ್ಕೆ ಇವೆಲ್ಲನೂ ನೀಟ್ಗೆ ತೊಳೆದು 1-2 ಸರ್ತಿ ನೀಟ್ಗೆ ತೊಳೆದು ತುಂಬೆಲ್ಲ ಇರುತ್ತೆ ಅದನ್ನು ಸ್ವಚ್ಛಗೆ ತೊಳಿಬೇಕು ನೋಡ್ರಿ. ಸ್ವಚ್ಛಗೆ ತೊಳೆದ್ಬಿಟ್ಟು ಆಮೇಲೆ ಇದನ್ನು ಪೂರ್ತಿ ಹಿಚಕಬೇಕು ಮಾವಿನ ಹಣ್ಣು. ಅದರೊಳಗಿಂದೆಲ್ಲನೂ ರಸ ಎಲ್ಲನೂ ತಕ್ಕೋಬೇಕು. ಮಾವಿನ ಹಣ್ಣು ಪೂರ್ತಿ ಎಲ್ಲನೂ ಹಿಚಕಿ ಅದರ ರಸ ಎಲ್ಲ ತೆಗೆದು ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಹಾಕಿಬಿಡೋದು. ಸೂಪರಾಗಿರುತ್ತೆ ಶಿಕರ್ಣಿ. ಹೋಳ್ಗೆ ಜೊತೆನೂ ತಿಂತಾರೆ ಮತ್ತು ಚಪಾತಿ ಜೊತೆನೂ ತಿಂತಾರೆ. ಶಿಕರ್ಣಿ ಅಂದ್ರೆ ಭಾಳ ಇಷ್ಟ. ಈ ಮಾವಿನ ಹಣ್ಣು ಸೀಸನ್ ಬಂದಮೇಲೆ ಇದನ್ನು ಮಾಡೇ ಮಾಡ್ತಾರೆ ನೋಡ್ರಿ ಎಲ್ಲರ ಮನೆಯೊಳಗೆ. ಅದಕ್ಕೆ ಇವತ್ತು ನಾನು ಮಾಡತ್ತೀನಿ. ಮಾವಿನ ಹಣ್ಣೆಲ್ಲನೂ ಚೆಂದಾಗಿ ಹಿಚಕ್ಬಿಟ್ಟು ರಸ ತೆಗಿಬೇಕು. ಈಗ ಮಾವಿನ ಹಣ್ಣೆಲ್ಲನೂ ಹಿಚಕ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ಏಲಕ್ಕಿ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತಿ. ಅದಕ್ಕೆ ಉಪ್ಪು, ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಎಲ್ಲನೂ ಹಾಕಿಬಿಟ್ಟು ಹಿಂಗೆ ರೆಡಿ ಆಯ್ತು ನೋಡ್ರಿ. ಶಿಕರ್ಣಿ ಮಾತ್ರ ಸೂಪರಾಗಿರ್ತದೆ. ನೀವು ಒಂದು ಸರ್ತಿ ಟ್ರೈ ಮಾಡಿ. ಈಗ ಶಿಕರ್ಣಿ ಎಲ್ಲನೂ ಮಾಡಿ ಈಗ ಚಪಾತಿ ಮಾಡತ್ತೀನಿ. ಹಿಟ್ಟು ನಾದಿಟ್ಟಿದ್ದೆ ಮೊದಲೇ.
ಚಪಾತಿ ಎಲ್ಲನೂ ಮಾಡಿ ಇನ್ನು ರಾತ್ರಿ ಊಟ ಮಾಡಬೇಕು. ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಹೊತ್ತು ಚಪಾತಿನ ನಾದಿಡ್ಬೇಕು ಹಿಟ್ಟು. ಅದಕ್ಕೆ ನಾದಿಟ್ಬಿಟ್ಟು ಈಗ ಅನ್ನ ಸಾರು ಆಯಿತು ಮತ್ತು ಚಪಾತಿ ಶೀಕರ್ಣಿ ಇಷ್ಟು ಮಾಡಿಬಿಟ್ಟು ಇವತ್ತಿನ ರಾತ್ರಿ ಊಟದ ಅಡುಗೆ ಇಷ್ಟೆಲ್ಲನೂ ರೆಡಿ ಮಾಡತ್ತೀನಿ. ಎಲ್ಲ ಅಡುಗೆನೂ ರೆಡಿ ಆಯ್ತು ನೋಡ್ರಿ. ಶೀಕರ್ಣಿ, ಶೇಂಗಾ ಸಾರು, ಚಪಾತಿ, ಅನ್ನ ಎಲ್ಲನೂ ರೆಡಿ ಮಾಡಿಬಿಟ್ಟು ನಾವೆಲ್ಲರೂ ಊಟ ಮಾಡಿದ್ವಿ. ಊಟ ಮಾಡುವಾಗ ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಆದರೆ ವಿಡಿಯೋ ಮಾಡೋದು ಆಗಲಿಲ್ಲ ನೋಡ್ರಿ. ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಊಟ ಎಲ್ಲನೂ ಮುಗಿಸ್ಬಿಟ್ಟು ಇದಾಗಿತ್ತು ನಮ್ದು ಇವತ್ತು ಅಡುಗೆ ಎಲ್ಲನೂ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಭಾಳಷ್ಟು ಉತ್ತರ ಕರ್ನಾಟಕ ರೆಸಿಪಿಗಳನ್ನ ಮತ್ತು ಹಾಗೆ ನಮ್ಮ ವಿಡಿಯೋಗಳನ್ನ ನೋಡಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.